ಹಿಂದಿನ ಸಂಚಿಕೆಯಲ್ಲಿ ಸುಶೀಲ ಅಣ್ಣ ನಿನ್ನ ಮಗಳು ಗಂಗಾನ ಈ ಶ್ರೀಮಂತ ವ್ಯಕ್ತಿಗೆ ದತ್ತು ಕೊಡೋದಕ್ಕೆ ಯೋಚನೆ ಮಾಡು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಗಂಗಾ ತಂದೆ ರಾಮಯ್ಯ ಮನೆಗೆ ಬರ್ತಾರೆ. ರೀ, ನಮ್ಮಣ್ಣ ಬಂದಿದ್ದ, ಅವನ ಪರಿಚಯಸ್ಥರು ಒಂದು ಮಗುನ ದತ್ತು ತಗೋಬೇಕು ಅಂತ ಇದ್ದಾರೆ. ಅದಕ್ಕೆ ಅಣ್ಣ ಹೇಳ್ದ, ಗಂಗಾನ ದತ್ತು ಕೊಡು, ಅವಳಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗುತ್ತೆ, ಅವಳು ಸುಖವಾಗಿ ಬೆಳೀತಾಳೆ ಅಂತ ಹೇಳ್ತಾರೆ ಸುಶೀಲ. ಮೊದಲು ರಾಮಯ್ಯ ಇದಕ್ಕೆಲ್ಲ ಒಪ್ಪಲ್ಲ. ಸುಶೀಲ ಹಾಗೂ ತನ್ನ ಮಗಳನ್ನ ಬೇರೊಬ್ಬರಿಗೆ ದತ್ತು ಕೊಡೋಕೆ ಇಷ್ಟ ಇರಲ್ಲ. ಆದರೆ ತಮ್ಮ ಬಡತನ ತನ್ನ ಮಗಳಿಗೂ ಬರಬಾರ್ದು ಅನ್ನೋ ಕಾರಣಕ್ಕೆ ಅವಳಾದರೂ ಖುಷಿಯಾಗಿ ಚೆನ್ನಾಗಿರಲಿ ಅಂತ ಹೇಳಿ ಈ ನಿರ್ಧಾರ ಮಾಡ್ತಾರೆ. ಮರುದಿನ ಬೆಳಗ್ಗೆ ರಾಜೇಂದ್ರ ಪಾಟೀಲ್ ಮತ್ತು ಸುಶೀಲ ಅಣ್ಣ ಸುಶೀಲ ಅವ್ರ ಮನೆಗೆ ಬರ್ತಾರೆ. ಇದ್ಯಾವುದರ ಅರಿವೇ ಇಲ್ಲದ ಗಂಗಾ ಮತ್ತು ಗಣೇಶ್ ಆಟ ಆಡ್ತಾ ಇರ್ತಾರೆ. ಸುಶೀಲ ಅಣ್ಣ ಕೇಳ್ತಾರೆ, ಏನು ಯೋಚನೆ ಮಾಡ್ದಮ್ಮ, ನೀವೇನು ಯೋಚಿಸಿದ್ರಿ ಬಾವಾ ಅಂತ ಕೇಳ್ತಾರೆ. ಇಬ್ಬರೂ ಕೂಡ ತಮ್ಮ ಒಪ್ಪಿಗೆನ ಸೂಚಿಸ್ತಾರೆ. ರಾಜೇಂದ್ರ ಪಾಟೀಲ್ ಅವರು ಮಾತಾಡ್ತಾ, ನೋಡಿಯಮ್ಮ, ನಿಮ್ಮ ಮಗಳು ತುಂಬಾ ಸುಖವಾಗಿರ್ತಾಳೆ, ಅವಳಿಗೆ ಯಾವುದಕ್ಕೂ ಕೊರತೆ ಆಗದೆ ಇರೋ ಥರ ನಾನು ನೋಡ್ಕೋತೀನಿ. ಆದರೆ ಒಂದು ಷರತ್ತು, ನೀವು ನಿಮ್ಮ ಮಗಳನ್ನು ಮತ್ತೆ ಹುಡ್ಕೊಂಡು ಬರಬಾರ್ದು ಅಂತ ಹೇಳಿ ಎಲ್ಲ ಡಾಕ್ಯುಮೆಂಟ್ಸ್ಗೆ ಇಬ್ಬರ ಸೈನ್ನ ತಗೋತಾರೆ. ಲೀಗಲ್ ಆಗಿ ಎಲ್ಲ ಪ್ರೊಸೀಜರ್ನ ಮುಗಿಸ್ತಾರೆ. ಈ ಬಡತನನೇ ಹೀಗೆ, ನಮಗೆ ಇಷ್ಟ ಇದ್ರೂ ಇಲ್ಲದೆ ಇದ್ರೂ ಪರಿಸ್ಥಿತಿ ಅನ್ನೋದು ತನ್ನ ತಾಳಕ್ಕೆ ತಕ್ಕ ಹಾಗೆ ಬಡವರನ್ನ ಕುಣಿಸ್ಬಿಡುತ್ತೆ ಅಲ್ವಾ? ರಾಮಯ್ಯ ಕಣ್ ತುಂಬಿಕೊಂಡು ಹೇಳ್ತಾರೆ, ನೋಡಿ, ಗಂಗಾಗೆ ಈ ವಿಷಯ ಗೊತ್ತಿಲ್ಲ, ಗಂಗಾ ಗಣಿ ಇಬ್ಬರು ಬಿಟ್ಟಿದ್ದೇ ಇಲ್ಲ, ನೀವೇ ಉಪಾಯ ಮಾಡಿ ಕರ್ಕೊಂಡು ಹೋಗಿ ಅಂತಾರೆ. ರಾಮಯ್ಯ, ಗಂಗಾ ಬಾ ಮಗಳೇ ಅಂತ ಕರೆದು ಗಂಗಾನ ತಪ್ಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಾರೆ. ಸುಶೀಲಾನು ಅಡುಗೆ ಮನೆಗೆ ಹೋಗಿ ಸೆರಗಿನಿಂದ ಕಣ್ಣೀರು ಒರೆಸ್ಕೊಳ್ತಾ ಗೋಡೆಗೊರಗಿ ನಿಂತಿರ್ತಾರೆ. ಆಗ ಗಣಿ ಮಾತಾಡ್ತಾ, ಯಾಕಪ್ಪ ನೀನು ಅಮ್ಮ ಇಬ್ಬರು ಅಕ್ಕನ ನೋಡ್ತಾ ಈ ಥರ ಅಳ್ತಿದ್ದೀರಾ? ಅಕ್ಕ, ನಿನಗೇನಾದರೂ ಏಟಾಗಿದೆಯಾ? ಜ್ವರ ಬಂದಿದೆಯಾ? ಏನಾಯಿತು ನಿನಗೆ ಅಂತ ಹೇಳಿ ಪಿಣಿ ಪಿಣಿ ಕಣ್ಣು ಬಿಡ್ತಾ ನೋಡ್ತಾ ಕೇಳ್ತಾನೆ. ಅಪ್ಪ ಅಮ್ಮ ಅಳೋದು ನೋಡಿ ಗಂಗಾನು ಅಳೋದಕ್ಕೆ ಶುರು ಮಾಡ್ತಾಳೆ. ಆಗ ಸುಶೀಲ ಅಣ್ಣ, ಬಾ ಗಂಗಾ ಪುಟ್ಟಿ, ಗಣಿ ನೀನು ಬಾ, ಇಬ್ಬರು ಅಳಬೇಡಿ, ಇಬ್ಬರಿಗೂ ಈಗ ಈ ಅಂಕಲ್ ಕಾರಲ್ಲಿ ಕರ್ಕೊಂಡು ಹೋಗಿ ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಹೇಳಿ, ಬರ್ತೀನಿ ಬಾವಾ, ಸುಶೀಲಾ ಬರ್ತೀನಿ, ನಿನ್ನ ಮಗಳನ್ನು ಮತ್ತೊಮ್ಮೆ ಕಣ್ತುಂಬ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಹೀಗೆ ಮಕ್ಕಳನ್ನು ಕರ್ಕೊಂಡು ಹೊರಟ ಕಾರು ಅಂಗಡಿ ಬಳಿ ನಿಲ್ಲಿಸುತ್ತೆ. ಆಗ ಸುಶೀಲ ಅಣ್ಣ, ಬುದ್ಧಿ, ಹುಷಾರು, ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮನ್ನು ನಂಬಿ ಕಳಿಸ್ತಾ ಇದ್ದೀನಿ ಅಂತ ಹೇಳಿ, ಬಾ ಗಣಿ, ನಾವು ಚಾಕ್ಲೇಟ್ ತಗೋಬರೋಣ, ಕಾರಿಂದ ಇಳಿ ಅಂತಾರೆ. ಆಗ ಗಣಿ, ಇಲ್ಲ, ಅಕ್ಕನೂ ಬರಲಿ, ಅಕ್ಕ ಬಂದ್ರೇ ನಾನು ಬರೋದು ಅಂತಾನೆ. ಆಗ ಗಂಗಾ, ನಾನು ಬರ್ತೀನಿ ಮಾವ, ನಾನು ಬರ್ತೀನಿ ಅಂತಾಳೆ. ಗಂಗಾ, ನೀನು ಇಲ್ಲೇ ಇರಮ್ಮ, ಹತ್ತು ಸುಸ್ತಾಗಿದೆಯಾ, ನಾನು ಗಣಿ ಹೋಗಿ ನಿನಗೆ ಚಾಕ್ಲೇಟ್ಸ್ ತಗೋಬರ್ತೀವಿ ಅಂತ ಹೇಳಿ ಗಣಿನ ಕಾರಿಂದ ಇಳಿಸಿ ಕರ್ಕೊಂಡು ಹೋಗ್ತಾರೆ. ತನ್ನ ತಮ್ಮ ಬರ್ತಾನೆ ಅಂತ ಕಿಟಕಿಯಿಂದ ಇಣಿಕಿ ನೋಡ್ತಾ ಇರ್ತಾಳೆ ಗಂಗಾ. ನೋಡ್ತಾ ಇದ್ದ ಹಾಗೆ ಕಾರು ಸ್ವಲ್ಪನೇ ಮುಂದೆ ಮೂವ್ ಆಗೋಕ್ಕೆ ಶುರು ಆಗುತ್ತೆ. ಮಮ್ಮ ಗಾಡಿ ನಿಲ್ಲಿಸಿ, ನನ್ನ ತಮ್ಮ ಬರ್ತಾನೆ ಅಂತ ಹೇಳ್ತಾಳೆ ಗಂಗಾ. ಇತ್ತ ಗಣಿ ತನ್ನ ಪುಟಾಣಿ ಕೈಗಳಿಂದ ಚಾಕ್ಲೇಟ್ ಲಾಲಿಪಾಪ್ ಇಟ್ಕೊಂಡು ಖುಷಿಯಿಂದ ಅಕ್ಕನ ನೋಡ್ತಾ ಇರ್ತಾನೆ. ಕಾರು ಮುಂದೆ ಹೋಗ್ತಿರೋದನ್ನು ನೋಡಿ ತಿಂಡಿ ಎಲ್ಲ ಅಲ್ಲೇ ಕೈ ಬಿಟ್ಟು ಕಾರ್ ಹಿಂದೆ ಓಡ್ತಾನೆ. ಅಕ್ಕ ನಿಂತ್ಕೋ, ಅಕ್ಕ ಅಲ್ಲೇ ಇರು, ನಿಂತ್ಕೋ ಅಂತ ಹೇಳಿ ಓಡ್ತಾ ರಸ್ತೆಯಲ್ಲೇ ಬಿದ್ದು ಅಳ್ತಿರ್ತಾನೆ. ನೋಡು ಗಂಗಾ ಪುಟ್ಟ, ಅಳ್ಬಾರ್ದು, ಇನ್ಮೇಲೆ ನಿನಗೆ ದೊಡ್ಡ ಬಂಗ್ಲೆ, ಕಾರು, ನೀ ತಿನ್ನೋಕೆ ಬೇಕಾಗಿದ್ದೆಲ್ಲ ಸಿಗುತ್ತೆ. ನನ್ನನ್ನು ಮಾಮ ಅಂತ ಕರಿಬಾರ್ದು, ಅಪ್ಪ ಅನ್ಬೇಕು, ಗೊತ್ತಾಯ್ತಾ ಪುಟ್ಟ? ನಿನಗೆ ಹೊಸ ಅಮ್ಮ ಕಾಯ್ತಾ ಇದ್ದಾರೆ
ಅಂತ ಹೇಳ್ತಾರೆ ರಾಜೇಂದ್ರ ಪಾಟೀಲ್. ಗಂಗಾ ಹತ್ತು ಸುಸ್ತಾಗಿ ಮಲಗಿರ್ತಾಳೆ. ಕಾರ್ ಬರ್ತಿದ್ದ ಹಾಗೆ ರಾಜೇಂದ್ರ ಪಾಟೀಲ್ ಅವರ ಹೆಂಡತಿ ವಸುಂಧರ ಓಡ್ ಬಂದು ಮುದ್ದಾಗಿ ಮಲಗಿದ್ದ ಗಂಗಾಳನ್ನ ಕಾರಿಂದ ಎತ್ಕೊಂಡು ಮನೆ ಒಳಗೆ ಹೋಗ್ತಾರೆ. ಮಗು ತುಂಬ ಮುದ್ದಾಗಿದ್ದಾಳೆ ರೀ, ನನಗಂತೂ ಇವತ್ತು ತುಂಬಾ ಖುಷಿಯಾಗಿದೆ ಅಂತ ಕಣ್ ತುಂಬ್ಕೋತಾರೆ. ಸ್ವಲ್ಪ ಸಮಯದ ನಂತರ ಗಂಗಾ ಕಣ್ತೆರೆದು ನೋಡಿದ್ರೆ ಹತ್ತಿಯ ಮೇಲೆ ಮಲಗಿದ್ದೀನೇನೋ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ. ದೊಡ್ಡ ಬಂಗಲೆಯಲ್ಲಿದ್ದಾಳೆ. ಪಕ್ಕದಲ್ಲಿ ಒಬ್ಬರು ಹೆಂಗಸು ಕೂತಿದ್ದಾರೆ. ಅವರನ್ನು ನೋಡ್ತಾ ಅಮ್ಮ ಅಂತ ಕೂಗ್ತಾಳೆ. ಖುಷಿಯಿಂದ ವಸುಂಧರ ಅವಳ ಕಡೆ ನೋಡ್ತಾರೆ. ತಲೆನ ನೇವರಿಸುತ್ತಾ, ನಿದ್ದೆ ಆಯ್ತಾ ಮಗಳೇ, ತಿನ್ನೋಕೇನಾದರೂ ಕೊಡ್ಲಾ ಅಂತಾರೆ. ನೀವು ನಮ್ಮಮ್ಮ ಅಲ್ಲ, ನಮ್ಮಮ್ಮ ಎಲ್ಲಿ, ನನ್ನ ತಮ್ಮ ಎಲ್ಲಿ, ಅಕ್ಕಂದ್ರು ಅಣ್ಣಂದ್ರು ಎಲ್ಲ ಎಲ್ಲಿ, ಯಾರೂ ಕಾಣಿಸ್ತಾ ಇಲ್ಲ, ನಾನು ಯಾವ ಊರಲ್ಲಿದ್ದೀನಿ ಅಂತ ಹೇಳಿ ಮತ್ತೆ ಹೇಳೋದಕ್ಕೆ ಶುರು ಮಾಡ್ತಾಳೆ. ಹಳ್ಳಿಯಲ್ಲಿ ಬೆಳೆದ ಗಂಗಾ ಸಿಟಿ ಲೈಫ್ಗೆ ಹೇಗೆ ಅಡ್ಜಸ್ಟ್ ಆಗ್ತಾಳೆ? ವಸುಂಧರ ಮತ್ತು ರಾಜೇಂದ್ರ ಪಾಟೀಲ್ ಅವರು ಗಂಗಾಳನ್ನ ತಮ್ಮ ಕಡೆಗೆ ಹೇಗೆ ಒಲಿಸ್ಕೋತಾರೆ? ಕತೆ ಮುಂದುವರಿಯತ್ತೆ. ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕೇಳ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮತ್ತು ಶೇರ್ ಕಮೆಂಟ್ ಮಾಡಿ. ವಿಡಿಯೋನ ಕೊನೆಯ ತನಕ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.